சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. God is going to ignite your faith once again. ದೇವರು ನಿಮ್ಮ ನಂಬಿಕೆಯನ್ನು ಮತ್ತೆ ಹತ್ತಿ ಉರಿಸಲಿಕ್ಕಿದ್ದಾರೆ. Once again he wants to bring back the faith that you had lost. ನೀವು ಕಳೆದುಕೊಂಡ ಆ ನಂಬಿಕೆಯನ್ನು ಮತ್ತೆ ಆತನು ತಿರುಗಿ ಬರಮಾಡ್ತಾ ಇದ್ದಾನೆ. Because your miracle is on the way. ಯಾಕೆಂದ್ರೆ ನಿಮ್ಮ ಅದ್ಭುತ ಹಾಗೆ ಮಾರ್ಗದಲ್ಲಿದೆ. Your miracle is on the way. ನಿಮ್ಮ ಅದ್ಭುತ ಮಾರ್ಗದಲ್ಲಿದೆ. Surely there is an end. ನಿಶ್ಚಯವಾಗಿ ಅಂತ್ಯ ಉಂಟು. Your faith shall never be cut off. ನಿಮ್ಮ ನಂಬಿಕೆ ನಿರರ್ಥಕವಾಗೋದಿಲ್ಲ. ಎಲ್ಲರೂ ಪಕ್ಕದಲ್ಲಿ ಇರೋರನ್ನ ಬಾದು சொல்லுங்க. ಎಲ್ಲರೂ ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ. Your faith will never be cut off. ನಿನ್ನ ನಂಬಿಕೆ ನಿರರ್ಥಕವಾಗೋದಿಲ್ಲ. Surely there is an end. ನಿಶ್ಚಯವಾಗಿ ಅದಕ್ಕೆ ಒಂದು ಅಂತ್ಯ ಇದೆ. What kind of end the Bible says in Proverbs 18? ಜ್ಞಾನೋಕ್ತಿ 18ರಲ್ಲಿ ಯಾವ ವಿಧವಾದ ಅಂತ್ಯ ಅಂತ ದೇವರ ವಾಕ್ಯ ಹೇಳ್ತದೆ? You shall have an expected end. ನೀವು ಎದುರು ನೋಡಿದಂತ ಒಂದು ಮುಕ್ತಾಯ ನಿಮಗೆ ಉಂಟಾಗಲಿದೆ. ಎದುರು ನೋಡಿದಂತ ಮಿರಕಲ್. ನೀವು ಎದುರು ನೋಡಿದಂತ ಅದ್ಭುತ. ಆಮೆನ್. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. I will receive an expected miracle soon in my life. ನಾನು ಎದುರು ನೋಡಿದಂತ ಅದ್ಭುತವನ್ನು ಆದಷ್ಟು ಬೇಗನೆ ಹೊಂದಿಕೊಳ್ಳಲಿಕ್ಕಿದ್ದೇನೆ. Hallelujah. Hallelujah. I shall see neither rain or wind. ನಾನು ಗಾಳಿಯನ್ನು ಮಳೆಯನ್ನು ನೋಡೋದಿಲ್ಲ. ಆದ್ರೆ ತಲೆ ಮೇಲೆ பார்த்துட்டு இருந்தால் ನಾನು ತಲೆ ಮೇಲೆ ನೋಡ್ತಾ ಇದ್ರೆ பள்ளங்களிலிருந்து தண்ணீர் ஆரம்பிக்கும். ಹಗ್ಗುಗಳಿಂದ ನೀರು ಹಾಗೆ ಉಕ್ಕಲ ಆರಂಭಿಸುತ್ತದೆ. ಮೇಲಿಂದ ಬರಲಿಯಾ? ಮೇಲಿಂದ ಬರ್ಲಿಲ್ವಾ? ಉನக்கு ಉள்ள இருந்து வரும். ನಿನ್ನ ಒಳಗಿಂದಲೇ ಬರ್ತದೆ. ನಿನ್ನ ಒಳಗಿಂದನೇ ಬರ್ತದೆ. Jesus can do anything for you at any time. ಯೇಸು ಸ್ವಾಮಿ ಯಾವ ಸಮಯದಲ್ಲೂ ನಿನಗಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ. Believe. ನಂಬಿರಿ. Number 1, believe. ಮೊಟ್ಟ ಮೊದಲನೇದಾಗಿ ನಂಬಿರಿ. Second thing. ಎರಡನೇ ಕಾರ್ಯ. Believe that your miracle is on the way. ನಂಬಿರಿ ನಿಮ್ಮ ಒಂದು ಅದ್ಭುತ ಅದು ಮಾರ್ಗದಲ್ಲಿದೆ. What is the third thing? ಮೂರನೇ ಕಾರ್ಯ ಏನು? Believe that your God is an unpartial God. ನಿಮ್ಮ ದೇವರು ಪಕ್ಷಪಾತಿ ಇಲ್ಲದ ದೇವರೆಂಬುದಾಗಿ ನಂಬಿರಿ. Amen. Believe that your God is a prayer answering God. ನಿಮ್ಮ ದೇವರು ಪ್ರಾರ್ಥನೆಗೆ ಉತ್ತರಿಸುವ ದೇವರೆಂಬುದಾಗಿ ನಂಬಿರಿ. Whether you are Elkanah or Zachariah, whether you are Hannah or Elizabeth, God is saying. ನೀವು ಎಲ್ಕಾನ ಆಗಿದೆಯೋ, ಜಕರಿಯಾ ಆಗಿದಿರೋ, ಹನ್ನ ಆಗಿದಿರೋ, ಎಲಿಜಬೆತ್ ಆಗಿದಿರೋ, ದೇವರು ಆತನು ಏಕ ರೀತಿಯಾಗಿರುವ ದೇವರು. Amen. He is unchanging God. ಆತನು ಮಾರ್ಪಾಡಾಗದ ದೇವರು. Tell to the person next to you, Jesus is same yesterday, today and forever. ನಿಮ್ಮ ಪಕ್ಕದಲ್ಲಿರುವವರನ್ನ ನೋಡಿ ಹೇಳಿ, ಯೇಸು ನೆನ್ನೆಯೂ ಇಂದಿಗೂ ಎಂದೆಂದಿಗೂ ಒಂದೇ ರೀತಿಯಾಗಿರುವ. I am telling something. ನಾನು ಏನೋ ಒಂದನ್ನು ಹೇಳ್ತಾ I ಇದ್ದೇನೆ. am sowing. ನಾನು ಬಿತ್ತುತ್ತಾ ಇದ್ದೇನೆ. I am sowing. ನಾ ಬಿತ್ತುತ್ತಾ ಇದ್ದೇನೆ. I am sowing that is supernatural. ಅಸಾಧಾರಣವಾದದನ್ನ ಬಿತ್ತುತ್ತಾ ಇದ್ದೇನೆ. Soon I will see the fruit of it. ಬೇಗನೆ ನಾನು ಅದರ ಪ್ರತಿಫಲವನ್ನು ನೋಡ್ಲಿಕ್ಕಿದ್ದೇನೆ. Soon I will go out and bless a new showroom vehicle. ನಾನು ಹೊರಗೆ ಹೋಗಿ ಹೊಸ ನ್ಯೂ ಶೋರೂಮ್ ವೆಹಿಕಲ್ ನ ಆಶೀರ್ವದಿಸಲಿಕ್ಕಿದ್ದೇನೆ. ಹೊಸ ಗಾಡಿಗೆ ಆಶೀರ್ವದಿಸ್ತೇನೆ. ಹೊಸ ಗಾಡಿಯನ್ನು ಹೊಸ ಮನೆಗೆ ರಿಬ್ಬನ್ ಕಟ್ ಮಾಡ್ಲಿಕ್ಕೆ ಬರ್ಲಿಕ್ಕೆ. ಹೊಸ ಮನೆ ರಿಬ್ಬನ್ ಕಟ್ ಮಾಡ್ಲಿಕ್ಕೆ ಬರ್ಲಿಕ್ಕಿದ್ದೇನೆ. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತ? ಆಮೆನ್. ಹೊಸ ಲ್ಯಾಂಡ್ ಗಳಿಗೆ ಪ್ರೇಯರ್ ಮಾಡ್ಲಿಕ್ಕೆ ಬರಲಿಕ್ಕೆ. ಹೊಸ ಲ್ಯಾಂಡ್ ಗಳಿಗೆ ಪ್ರೇಯರ್ ಮಾಡ್ಲಿಕ್ಕೆ, ಕನ್ಸ್ಟ್ರಕ್ಷನ್ ಗಳಿಗೆ ಪ್ರೇಯರ್ ಮಾಡ್ಲಿಕ್ಕೆ ಬರ್ಲಿಕ್ಕೆ. ಹೊಸ ಕಟ್ಟಡಗಳ ನಿರ್ಮಾಣ ಆಗ್ಲಿಕ್ಕೆ ಪ್ರೇಯರ್ ಮಾಡ್ಲಿಕ್ಕೆ ಬರ್ಲಿಕ್ಕೆ. How many of you believe that? ಎಷ್ಟು ಜನ ಅದನ್ನ ನಂಬ್ತೀರಾ? Amen. Hallelujah. Hallelujah. I will be coming to amen ಏನದಂಗ amen with a gift to marriage ceremonies. ನಾನು ಮದುವೆ ಸಮಾರಂಭಕ್ಕೆ ಉಡುಗೊರೆಯೊಂದಿಗೆ ಬರ್ಲಿಕ್ಕಿದ್ದೇನೆ. Hallelujah. Hallelujah. Are you happy? ಸಂತೋಷವಾಗಿದ್ದೀರಾ? Hallelujah. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಎಲ್ಲರೂ ಹೇಳೋಣ, ಜಯ ಕೊಡುವ